ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂದರ್. ಈ ಒಂದು ಕ್ಲಾಸ್ನಲ್ಲಿ ಮುಖ್ಯವಾಗಿ ಏನು ನೋಡೋಣ ಅಂದ್ರೆ ಆರ್ಟಿಕಲ್ ಬೇಸ್ ಮೇಲೆ ಯಾವ ತರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ನಮಗೆ ಏನಾಗವ ಅಫಿಯರ್ ಆಗ್ಯಾವ. ಓಕೆ, ಆರ್ಟಿಕಲ್ ಅಂದ್ರೆ ಏನು ಅದನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಇದು ಆರ್ಟಿಕಲ್ ಅಂದ್ರೆ ಇದರಲ್ಲಿ ಬರ್ತಕ್ಕಂಥವು 25 ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಎ ಯಾವ ತರ ಬಂತು, ಆನ್ ಯಾವ ತರ ಬಂತು, ದ ಯಾವ ತರ ಬಂತು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ನಾವೇನ್ ಮಾಡ್ಬೇಕು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಫಾರ್ CGL ಆಗಿರ್ಬೋದು, SSC GD ಎಕ್ಸಾಮ್ಸ್ ಆಗಿರ್ಬೋದು, MTS ಎಕ್ಸಾಮ್ಸ್ ಆಗಿರ್ಬೋದು, ಈ ಯಾವ ರೀತಿಯಾಗಿರ್ತಕ್ಕಂತಹ ನಾವು ಒಂದು ಪರ್ಟಿಕ್ಯುಲರ್ ತಯಾರಿ ಮಾಡಬೇಕು, ಅದು ಆರ್ಟಿಕಲ್ಗೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ. ಓಕೆ ಎಸ್, ಅದೇ ರೀತಿಯಾಗಿ ಯಾರು ಪ್ರಥಮವಾಗಿ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡ್ರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಎಸ್, ಈ ಒಂದು ಕಾನ್ಸೆಪ್ಟ್ಗಳು ನಾವು ಮುಖ್ಯವಾಗಿ ಏನ್ ತಿಳ್ಕೊಬೇಕಂದ್ರ ಎ ಅಂತಕ್ಕಂಥದ್ದು ಎಲ್ಲಿ ಬಳಸಬೇಕು, ಯಾನ್ ಎಲ್ಲಿ ಬಳಸಬೇಕು, ದ ಎಲ್ಲಿ ಬಳಸಬೇಕು ಅನ್ನೋದನ್ನ ಬಹಳಷ್ಟು ಮುಖ್ಯವಾಗಿ ತಿಳ್ಕೊಳ್ಬೇಕು. ಓಕೆ, ಹಂಗಿತ್ತಂದ್ರೆ ನೋಡೋಣ್ರಿ ಒಂದ್ ಸ್ವಲ್ಪ ನಿಮ್ಗೇನ ಒಂದು ಕಾನ್ಸೆಪ್ಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ. ಆರ್ಟಿಕಲ್ಸ್ ಅಂದ್ರೆ ಏನು ಅಂತಕ್ಕಂಥ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಅನ್ನ ಮಾಡೋಣ. ಎಸ್, ಆರ್ಟಿಕಲ್ಸ್ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಮೂರು ಟೈಪ್ಸ್ ಬರ್ತಾವ. ಮೂರು ಆರ್ಟಿಕಲ್ಸ್ ಬರ್ತಾವ, 2 ಟೈಪ್ಸ್ ಬರ್ತಾವ. ಒಂದು ಎ ಬರ್ತದ, ಒಂದು ಆನ್ ಬರ್ತದ, ಒಂದು ದ ಬರ್ತದ. ಓಕೆ, ಇಲ್ಲಿ ಇರ್ತಕ್ಕಂತಹ ರೂಲ್ಸ್ ಏನಂದ್ರ ಎ ಅನ್ನ ಎಲ್ಲಿ ಬಳಸ್ತೀರ ಅಂದ್ರ ಕಾನ್ಸೋನೆಂಟ್ ಸೌಂಡ್ ಅಂದ್ರೆ ವ್ಯಂಜನಗಳ ಶಬ್ದ ಬಂದಾಗ. ಅದೇ ರೀತಿಯಾಗಿ ಎಲ್ಲಿ ಬಳಸ್ತೀರ ಅಂದ್ರ ಸಿಂಗ್ಯುಲರ್ ಇದ್ದಾಗ ಬಳಸ್ತೀರಿ. ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದಾಗ ಏನ್ ಮಾಡ್ತೀರಿ, ಬಳಸ್ತೀರಿ. ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದಾಗ ಇದನ್ನ ಬಳಸ್ತೀರಿ. ಅದೇ ರೀತಿಯಾಗಿ ಯಾನ್ ಅನ್ನ ಎಲ್ಲಿ ಬಳಸ್ತೀರ ಅಂದ್ರ ಓವೆಲ್ ಸೌಂಡ್ ಇದ್ದಾಗ ಬಳಸ್ತೀರಿ. ಎಲ್ಲಿ ಬಳಸ್ತೀರಿ, ಓವೆಲ್ ಸೌಂಡ್ ಇದ್ದಾಗ ಏನ್ ಬಳಸ್ತೀರಿ, ಯಾನ್ ಅನ್ನ ಬಳಸ್ತೀರಿ. ಅದೇ ರೀತಿಯಾಗಿ ದ ಎಲ್ಲಿ ಬಳಸ್ತೀರಿ ಅಂದ್ರ ದ ಅನ್ನ ಮುಖ್ಯವಾಗಿ ಡೆಫಿನೈಟ್ ಥಿಂಗ್ಸ್ ಎಲ್ಲಿ ಇರ್ತಾವ. ಅದೇ ರೀತಿಯಾಗಿ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಶಬ್ದದ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ಬಗ್ಗೆ ಮಾತಾಡುವಾಗ ನಾವೇನ್ ಬಳಸ್ತೀವ್ರಿ ಇಲ್ಲಿ ಎಕ್ಸಾಕ್ಟ್ ಆಗಿ ಎಸ್ ನಾವು ದ ನ ಬಳಸ್ತೀವಿ. ಇವ 3 ಆರ್ಟಿಕಲ್, ಒಂದು ಎ ಮತ್ತು ಆನ್ ಮತ್ತು ದ ಅಂತಕ್ಕಂಥ 3 ಆರ್ಟಿಕಲ್ ಎಕ್ಸಾಂಪಲ್ಸ್ ಗಳನ್ನ ಬಿಡಿಸಿದ ಹಾಗೆ ನಿಮಗೆ ಏನಾಗ್ತದ, ಈ ಕಾನ್ಸೆಪ್ಟ್ ಅರ್ಥ ಆಗ್ತದ. ಈ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಬಟ್ ಈಗ ನೋಡಿ, ಇದನ್ನ ಇಲ್ಲೇ ಡೀಪ್ ಆಗಿ ಹೇಳ್ಕೊತ ಕೂತ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತಾವ. ಹೌದಾ, ನಾವೇನ್ ಮಾಡೋಣ, ವಿ ಆರ್ ಡೈವಿಂಗ್ ಇನ್ ಟುವರ್ಡ್ಸ್ ಎಕ್ಸಾಂಪಲ್ಸ್. ಓಕೆ, ಅಲ್ಲಿ ಡೈವ್ ಹೊಡಿಯೋಣಂತ. ಎಕ್ಸಾಂಪಲ್ ಒಳಗೆ ಏನಂದ ಸ್ವಿಮ್ಮಿಂಗ್ ಮಾಡಿದಾಗ ನಮ್ಗೆ ಏನ್ ಅರ್ಥ ಆಗ್ತದ, ಇದ್ರ ಕಾನ್ಸೆಪ್ಟ್ ಯಾವ ತರನಾಗಿರ್ತಕ್ಕಂಥದ್ದು ಅದ ಅನ್ನೋದು ನಮಗ ಅರ್ಥ ಆಗ್ತದ. ಓಕೆ ಎಸ್, ಹಂಗಿದ್ರೆ ಎಕ್ಸಾಂಪಲ್ ನೋಡ್ರಿ. ಎಸ್, ಇಲ್ಲಿ ಪ್ರಥಮವಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಅನ್ನ ಓದ್ರಿ ಒಂದ್ ಸ್ವಲ್ಪ. ಏನೈತಿ ಕ್ವಶನ್ 1, ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್ ಅಂತಕ್ಕಂಥದ್ದು ಐತಿ. ಓಕೆ, ಇಲ್ಲಿರ್ತಕ್ಕಂತಹ ವರ್ಲ್ಡ್ ಅನ್ನ ನೋಡ್ರಿ. ಇಲ್ಲಿರ್ತಕ್ಕಂತಹ ವರ್ಲ್ಡ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತದ, ಇಲ್ಲಿರ್ತಕ್ಕಂಥ ಒಂದು ವರ್ಲ್ಡ್ ನೋಡಿದಾಗ ಇದರ ಉಚ್ಚಾರಣೆ ಯಾವ ತರ ಅದ. ನಾಟ್ ಇ ಅಂತಕ್ಕಂಥ ಉಚ್ಚಾರಣೆ ಮಾಡುದಿಲ್ಲ. ಹೆಂಗ್ ಉಚ್ಚಾರಣೆ ಮಾಡ್ತದ, ಯು ಅಂತಕ್ಕಂತಹ ಉಚ್ಚಾರಣೆ ಈ ತರದ ಆಗ್ತದೆ. ಯು ಬರ್ತದಲ್ಲ. ಎಸ್, ಯು ಅನ್ನೋದು ಯಾವ ಶಬ್ದ, ಇದು ವ್ಯಂಜನ. ಯು ಅನ್ನೋದು ಏನದು ವ್ಯಂಜನ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಂಜನಗಳ ಶಬ್ದ ಬಂದಾಗ ಏನ್ ಬಳಸ್ತೀವಿ ಅಂತ ಹೇಳಿ ನಿಮ್ಗನ ಯಾನ್ ಬಳಸ್ತೀನೋ ಅ ಬಳಸ್ತೀನೋ. ಯಾನ್ ಅನ್ನೋದು ಸ್ವರ, ಯಾನ್ ಅನ್ನೋದು ಎ ಅನ್ನೋದು ವ್ಯಂಜನ ಬಂದಾಗ ನಾವು ಬಳಸ್ತೀವಿ. ಓಕೆ, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಇಲ್ಲಿ ಓವೆಲ್ ಐತಲ್ರಿ ಮತ್ತೆ ಇದು ಸ್ವರ ಐತಲ್ರಿ ಅಂತ ನೀವು ಅನ್ಬೋದು. ಎಸ್, ಇದು ಸ್ವರನಾದ. ಇದರ ಉಚ್ಚಾರಣೆ ಏನೈತೆ ಅಂದ್ರೆ ವ್ಯಂಜನದ ಉಚ್ಚಾರಣೆ ಏನೈತ್ರಿ, ವ್ಯಂಜನ ಉಚ್ಚಾರಣೆ ಇರೋದ್ರಿಂದ ನಾವಿಲ್ಲಿ ಏನ್ ಬಳಸ್ತೀವಿ ಅಂದ್ರ ಕಾಪರ್ ಈಸ್ ಅ ಅಂತಕ್ಕಂಥದನ್ನ ಬಳಸ್ತೀವಿ. ಅ ಯೂಸ್ಫುಲ್ ಮೆಟಲ್ ಅಂತಕ್ಕಂಥದನ್ನ ಬಳಸ್ತೀವಿ. ಎಸ್ ಸರ್, ಮತ್ತೆ ಇದು ನೋ ಆರ್ಟಿಕಲ್ ಅಂತಕ್ಕಂಥದ್ದು ಯಾಕೆ ನೀವು ತಗೊಂಡಿದ್ದೀರಿ ಅಂತ ನನ್ನ ಕೇಳ್ಬೋದು. ಎಸ್, ಈ ನೋ ಆರ್ಟಿಕಲ್ ಅಂತ ತಗೊಳ್ಳಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಿದೆ, ಕೆಲವೊಂದು ಸ್ಥಳಗಳಲ್ಲಿ ಆರ್ಟಿಕಲ್ ನ ಬಳಸಂಗಿಲ್ಲ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಒಮಿಷನ್ ಆಫ್ ಆರ್ಟಿಕಲ್ ಅಂತ ಕರಿತೀವಿ. ಒಮಿಷನ್ ಆಫ್ ಆರ್ಟಿಕಲ್ ಅಂದ್ರ ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲಿ ಯಾವುದೇ ಆರ್ಟಿಕಲ್ ಅನ್ನ ಬಳಸಂಗಿಲ್ಲ. ಇಲ್ಲಿ ಏನು ಬಳಸಂಗಿಲ್ಲ, ಯಾನು ಬಳಸಂಗಿಲ್ಲ, ದನು ಬಳಸಂಗಿಲ್ಲ. ಅಂತ ಸ್ಥಳಗಳು ಕೂಡ ಬರ್ತಾವ. ಐ ವಿಲ್ ಟೆಲ್ ಯು ಇನ್ ದ ಲೇಟರ್ ಕ್ಲಾಸಸ್, ನಾಟ್ ದಿಸ್ ಕ್ಲಾಸ್. ಇನ್ ಲೇಟರ್ ಕ್ಲಾಸ್ ಐ ವಿಲ್ ಟೆಲ್ ಯು. ಓಕೆ, ಐ ವಿಲ್ ಡಿಸ್ಕಸ್ ವಿತ್ ಯು. ಬರೀ ಹಂಗಿದ್ರೆ ಇಲ್ಲಿ ಏನ್ ಬಳಸ್ತೀವಿ ಅಂದಂಗಾಯ್ತು, ಇಲ್ಲಿ ಎ ಅಂತಕ್ಕಂಥದ್ದೊಂದು ಏನ್ ಬಳಸ್ತೀವಿ ಅಂದಂಗಾಯ್ತು, ನಾವು ಆರ್ಟಿಕಲ್ ಅನ್ನ ಬಳಸ್ತೀವಿ ಅಂದಂಗಾಯ್ತು. ಎಸ್, ಹಂಗಿದ್ರೆ ಸೆಕೆಂಡ್ ಕ್ವಶನ್ ಅನ್ನ ನೋಡ್ರಿ. ಹಿ ಈಸ್ ಡ್ಯಾಶ್ ಆನರೇಬಲ್ ಮ್ಯಾನ್ ಅಂತ ಹೇಳ್ತೀವಿ. ಎ, ಯಾನ್, ದ, ನೋ ಆರ್ಟಿಕಲ್ ಅಂತಕ್ಕಂಥ ಇದಾವ. ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ನೌನ್ ಐತಿ. ಓಕೆ, ಇಟ್ಸ್ ಅ ನೌನ್. ಆನರೇಬಲ್ ಮೀನ್ಸ್ ನೌನ್ ಆಫ್ ಕಾನ್ಸೆಪ್ಟ್ ಬರ್ತೈತಿ. ಓಕೆ,
ಸಾರಿ ನೌನ್ ಕಾನ್ಸೆಪ್ಟ್ ಬರಂಗಿಲ್ಲ, ದಿಸ್ ಈಸ್ ಅಡ್ಜೆಕ್ಟಿವ್ ಕಾನ್ಸೆಪ್ಟ್ ಬರ್ತೈತಿ. ಎಸ್ ಬಂದಾಗ ಇಲ್ಲಿರ್ತಕ್ಕಂತಹ ಶಬ್ದ ಯಾವ್ದೈತ್ರಿ? ಎಚ್. ಎಚ್ ಅನ್ನೋದು ಕಾನ್ಸೋನೆಂಟ್ಸ್. ಎಚ್ ಅನ್ನೋದಿನ ಕಾನ್ಸೋನೆಂಟ್ಸ್ ವ್ಯಂಜನ. ಬಟ್ ಇದನ್ನ ಉಚ್ಚಾರ ಮಾಡುವುದು ಹಾನರೇಬಲ್ ಅನ್ನಂಗಿಲ್ಲ. ನೀವು ಏನಂತ ಹೇಳ್ತೀರಿ? ಆನರೇಬಲ್ ಅಂತ ಹೇಳಿ. ಏನ್ ಕರಿತೀರಿ? ಆನರೇಬಲ್. ಆ ಅಂತಕ್ಕಂಥದ್ದು ಏನಾಗ್ತದ? ಓವೆಲ್ ಆಗ್ತದ. ಆ ಅನ್ನೋದು ಏನಾಗ್ತದ? ಓವೆಲ್ ಆಗ್ತದ. ಓವೆಲ್ ಅಂದ್ರೆ ಏನು? ಸ್ವರ ಅಂತ ಹೇಳ್ತೀವಿ. ಓವೆಲ್ ಅಂದ್ರೆ ಏನು? ಸ್ವರ ಅಂತ ಹೇಳ್ತೀವಿ. ಸ್ವರದ ಉಚ್ಚಾರಣೆ ಬಂದಾಗ ನಿಮಗೆ ಏನ್ ಬಳಸಂತ ಹೇಳಿದ್ರಿನ? ಆನ್ ಅಂತಕ್ಕಂಥದ್ದು ಬಳಸಬೇಕು. ಇಲ್ಲ ಆನ್ಸರ್ ಏನಾಗ್ತೈತಿ? ಹಿ ಈಸ್ ಆನ್ ಆನರೇಬಲ್ ಮ್ಯಾನ್ ಅಂತಕ್ಕಂಥದ್ದು ಏನಾಗ್ತದೆ? ನಮ್ಮ ಆನ್ಸರ್ ಆಗ್ತದೆ. ಓಕೆ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತೆ ಅಂತ ಅನ್ಕೊಳ್ತೀನಿ. ಓಕೆ, ಹಂಗಿದ್ರ ಮೂರನೇ ಕ್ವಶನ್ ಅನ್ನ ನೋಡಿ. ಎಸ್ ಡ್ಯಾಶ್ ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಹೇಳ್ತಾರೆ. ಓಕೆ, ನಿಮ್ಗೊಂದು ಕಾನ್ಸೆಪ್ಟ್ ಅನ್ನು ನಾನು ಕ್ಲಿಯರ್ ಮಾಡಬೇಕು. ಯಾವಾಗ ನೇಮ್ ಆಫ್ ರಿವರ್ ಬರ್ತದ, ನೇಮ್ ಆಫ್ ಓಸಿಯನ್ ಬರ್ತದ, ನೇಮ್ ಆಫ್ ಸಿ ಬರ್ತದ, ನೇಮ್ ಆಫ್ ಮೌಂಟೇನ್ ಬರ್ತದ. ಓಕೆ, ಇವೆಲ್ಲ ಬಂದಾಗ ನೀವು ಯಾವ ಆರ್ಟಿಕಲ್ ಬಳಸಬೇಕು ಅನ್ನೋದು ರೂಲ್ ಐತಿ ನಮ್ದ. ದ ಅಂತಕ್ಕಂಥ ಆರ್ಟಿಕಲ್ ನ ಬಳಸಬೇಕು ಅನ್ನುವ ಒಂದು ರೂಲ್ ಐತಿ. ಓಕೆ, ಫಾರ್ ಎಕ್ಸಾಂಪಲ್ ದ ಗಂಗಾ ಅಂತ ಹೇಳ್ತೀರಿ, ದ ಇಂಡಿಯನ್ ಓಸಿಯನ್ ಅಂತ ಹೇಳ್ತೀರಿ, ದ ಅರೇಬಿಯನ್ ಸಿ ಅಂತ ಹೇಳ್ತೀರಿ, ದ ಹಿಮಾಲಯಾಸ್ ಅಂತ ಹೇಳ್ತೀರಿ. ಓಕೆ, ಈ ತರನಾಗಿರ್ತಕ್ಕಂತಹ ಎಲ್ಲಿ ನಾವು ದ ಬಳಸಬೇಕಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಈಗ ನಮ್ಗೆ ಇಲ್ಲಿ ಏನೈತಿ? ನೈಲ್ ಅಂತಕ್ಕಂಥ ಒಂದು ನದಿ ಹೆಸರಿದೆ. ಓಕೆ, ಇಟ್ಸ್ ಅ ರಿವರ್ ನೇಮ್. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ರಿವರ್ ಎದಕ್ಕಂತೀರಿ, ಲೇಕ್ ಎದಕ್ಕಂತೀರಿ, ಸಿ ಎದಕ್ಕಂತೀರಿ, ಓಸಿಯನ್ ಎದಕ್ಕಂತೀರಿ, ಐಲ್ಯಾಂಡ್ ಎದಕ್ಕಂತೀರಿ, ಐಲ್ಯಾಂಡ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ? ಆರ್ಕಿಪಿಲಾಗೋ ಅಂತ ಕರಿತೀರಿ. ಓಕೆ, ಇವೆಲ್ಲ ಕಾನ್ಸೆಪ್ಟ್ಗಳು ನಿಮಗೇನೋ ಆಲ್ರೆಡಿ ಗೊತ್ತಿದ್ರೆ ಮಾತ್ರ ಬಹಳಷ್ಟು ಚೆನ್ನಾಗಿ ಸೊಲ್ಯೂಷನ್ಗಳು ಇಲ್ಲಿ ಸಿಗ್ತಾವ. ಹಂಗಿತ್ತಂದ್ರೆ ಇಲ್ಲಿ ದ ಅಂತಕ್ಕಂಥ ಆರ್ಟಿಕಲ್ ಆಗ್ತದೆ. ಯಾಕಂದ್ರೆ ಡೆಫಿನೈಟ್ ಆಗಿ ಒಂದು ನದಿಯ ಬಗ್ಗೆ ನೀವು ಹೇಳಕತ್ತೀರಿ. ಓಕೆ, ಡೆಫಿನೈಟ್ ಆರ್ಟಿಕಲ್ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ? ಇಲ್ಲಿ ಯೂಸ್ ಮಾಡ್ತೀವಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಲ್ರಿ? ಎಸ್, ಓಕೆ, ಹಂಗಿದ್ರೆ ಏನ್ ಮಾಡೋಣ? ನೆಕ್ಸ್ಟ್ ಇದಕ್ಕೆ ಏನ್ ಬರ್ತೈತಿ ಹೇಳಿ ನೋಡೋಣ. ಗಂಗಾ ಅಂತಕ್ಕಂಥದ್ದು ಬಳಸಿದಾಗ ಇಲ್ಲಿ ಯಾವ ಆರ್ಟಿಕಲ್ ಬರ್ತೈತಿ, ಮತ್ತೆ ಇಲ್ಲಿ ಸಿಂಧು ಅಂತಕ್ಕಂಥದ್ದು ಬಳಸಿದಾಗ ಯಾವ ಆರ್ಟಿಕಲ್ ಬರ್ತೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ಬರ್ರಿ ಇಲ್ಲಿ. ಈಗ ಒಂದು ಕ್ವಶನ್ 4 ಯಾವ ತರನಾಗಿರ್ತಕ್ಕಂಥ ಕ್ವಶನ್ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಎಸ್, ಈ ಒಂದು ಕ್ವಶನ್ ಅನ್ನ ಲಕ್ಷ ಕೊಟ್ಟು ನೋಡ್ರಿ, ಬಹಳಷ್ಟು ಲಕ್ಷ ಕೊಟ್ಟು ಕೇಳ್ಬೇಕು. ಐ ಫಸ್ಟ್ ಮೆಟ್ ಹಿಮ್ ಡ್ಯಾಶ್ ಇಯರ್ ಅಗೋ. ಓಕೆ, ನಾನು ಅವನನ್ನ ಭೇಟಿಯಾಗಿದ್ದು 1 ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಹೇಳ್ತೀರಿ. ಇಲ್ಲಿ ನೋಡ್ರಿ ಇಯರ್ ಅಂತಕ್ಕಂಥದ್ದು ವಾಯ್ ಐತಿ. ಇಲ್ಲಿ ನೀವು ಇಯರ್ ಅಂತ ಅನ್ನಂಗಿಲ್ಲ. ಓಕೆ, ಇಲ್ಲಿ ಏನಂತೀರಿ? ಇಯರ್. ಈ ಇಯರ್ ಬರ್ತದೆ, ಇಯರ್. ಓಕೆ, ಇದು ಬಂದಾಗ ಮತ್ತೆ ಇದು 1 ವರ್ಷ ಸಿಂಗ್ಯುಲರ್ ಅನ್ನ ಇಂಡಿಕೇಟ್ ಮಾಡಕತ್ತಿ. ಏನ್ ಇಂಡಿಕೇಟ್ ಮಾಡಕತ್ತಿದ್ರಿ? ಸಿಂಗ್ಯುಲರ್ ಅನ್ನ ಇಂಡಿಕೇಟ್ ಮಾಡುವಾಗ ನೀವು ಇಲ್ಲಿ ಏನ್ ಬಳಸ್ತೀರಿ? ಅ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತೀರಿ. ಓಕೆ, ಅ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತೀರಿ. ಓಕೆ, ಹಂಗಿದ್ರ ಒಂದು ನಿಮಗೆ ಎಕ್ಸಾಂಪಲ್ ಒಂದು ಕ್ವಶನ್ ಅನ್ನ ಕೇಳ್ತೀನಿ, ಅದಕ್ಕೆ ಕಮೆಂಟ್ ಸೆಕ್ಷನ್ ಒಳಗೆ ನೀವೇನ್ ಮಾಡ್ಬೇಕಾ? ಆನ್ಸರ್ ಅನ್ನ ಮಾಡ್ಬೇಕು. ಮಾಡ್ತೀರಿ? ಎಸ್, ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಲಾಸ್ಟ್ ಟೈಮ್ ಈ ತರ ಕೇಳಿರ್ಬಹುದು, ಕೇಳದೇನೂ ಇರ್ಬೋದು. ಬಟ್ ನೋಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ನಿಮಗೆ ಗೊತ್ತಿದ್ದಂಗ ಎಲ್ಲಿ ನಾವು ಆರ್ಟಿಕಲ್ ಬಳಸಂಗಿಲ್ಲ, ಎಲ್ಲಿ ಆರ್ಟಿಕಲ್ ಅನ್ನ ಬಳಸುವುದಿಲ್ಲ. ಓಕೆ, ಎಲ್ಲಾರು ಕಮೆಂಟ್ ಸೆಕ್ಷನ್ ಒಳಗೆ ಒಂದೊಂದು ತಿಳಿಸ್ರಿ ನೋಡೋಣ. ಸರ್ ನಾವ್ ಇಲ್ಲಿ ಬಳಸಂಗಿಲ್ರಿ, ಇಲ್ಲಿ ನಾವು ಬಳಸಂಗಿಲ್ರಿ ಅಂತಕ್ಕಂಥದ್ದನ್ನ ಎಷ್ಟು ಜನ ಹೇಳ್ತೀರಿ ನೋಡೋಣ. ಎಸ್, ಓಕೆ, ಹಂಗಿದ್ರೆ ಇದ್ರ ಆನ್ಸರ್ ಏನಾಯ್ತು? ಅ ಇಯರ್ ಅಗೋ ಅಂತಕ್ಕಂಥದ್ದು ಇದರ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಬರ್ತದ ಅಂದ್ರ ಕ್ವಶನ್ 5 5ನೇ ಕ್ವಶನ್ ಏನೈತಿ? ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥದ್ದನ್ನ ಕೇಳಿ. ಓಕೆ, ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥದ್ದು ಬಂದಾಗ ಒಂದು ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಳ್ರಿ. ಒಂದು ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ಅಂದ್ರ ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನಿಮ್ಗ. ನೋಡ್ರಿ ಲಕ್ಷ ಅವಾಗ ಸೂಪರ್ಲೇಟಿವ್ ಡಿಗ್ರಿ ಬರ್ತದೆ. ಸೂಪರ್ಲೇಟಿವ್ ಡಿಗ್ರಿ ಅಂತಕ್ಕಂಥದ್ದು ಬರ್ತದೆ. ಓಕೆ, ನಮ್ಮ ಡಿಗ್ರಿ ಆಫ್ ಕಂಪ್ಯಾರಿಸನ್ ಎಷ್ಟು ಅದಾವ? 3 ಅದಾವ. ಅದ್ರೊಳಗೆ ಸೂಪರ್ಲೇಟಿವ್ ಡಿಗ್ರಿ ಒಂದು ಬರ್ತದೆ. ಈ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿಗೆನ ಎಕ್ಸಾಮ್. ಓಕೆ, ಈಗ ಪಾಸ್ಟ್ ಇದ್ದಿದ್ದು ಏನಾಕೈತೆ? ಫಾಸ್ಟೆಸ್ಟ್ ಅಂತ ಆಕೈತಿ. ಲಾಂಗ್ ಇದ್ದಿದ್ದು ಏನಾಕೈತೆ? ಲಾಂಗೆಸ್ಟ್ ಅಂತ ಆಕೈತಿ. ಓಕೆ, ಯಾವಾಗ ವರ್ಡ್ಗಳು ಈ ಇ ಎಸ್ ಟಿ ಒಂದಿಗೆ ಬರ್ತವೆ ಅಥವಾ ಮೋಸ್ಟ್ ದೊಂದಿಗೆ ಬರ್ತವೆ, ಇಲ್ಲೆಲ್ಲ ಏನ್ ಬಳಸ್ಬೇಕಂದ್ರೆ ನೀವು ಆರ್ಟಿಕಲ್ ದ ಬಳಸ್ಬೇಕು. ಎಸ್, ಆರ್ಟಿಕಲ್ ಏನ್ ಬಳಸ್ಬೇಕು? ದ ಬಳಸ್ಬೇಕು. ಹಂಗಿದ್ದಾಗ ನೋಡ್ರಿ ಇಲ್ಲಿ ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥದ್ದು ಬಂದಾಗ ದ ಬೆಸ್ಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ದ ಬೆಸ್ಟ್ ಅನ್ನೋದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ. ಹಂಗಿತ್ತಂದ್ರೆ ಯಾಕೆ ಇದು ಆಕೈತೆ ಅನ್ನೋದು ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತಕ್ಕಂಥದ್ದು ನಮಗೇನು ಗೊತ್ತಾಗ್ತದೆ. ಹಂಗಿತ್ತಂದ್ರೆ ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಒಂದು ಕಂಪೇರೇಟಿವ್ ಡಿಗ್ರಿ ಒಳಗೆ ಏನೇನು ಇರ್ತೈತಿ?
ಕಂಪೇರೇಟಿವ್ ಡಿಗ್ರಿ ಒಳಗೆ ಏನೇನ್ ಇರ್ತೈತಿ, ಅದೇ ರೀತಿಯಾಗಿ ಪಾಸಿಟಿವ್ ಡಿಗ್ರಿ ಒಳಗೆ ಏನೇನ್ ಇರ್ತೈತಿ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಎಸ್, ಇವು ಕಾನ್ಸೆಪ್ಟ್ಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವು. ಆರ್ಟಿಕಲ್ ಮೇಲೆ ಯಾವ ಪ್ರಾಬ್ಲಮ್ಸ್ಗಳು ನಿಮ್ಮ ಜೊತೆಗೆ ಬರಬಾರ್ದು, ಉಳಿಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಓಕೆ, ನೆಕ್ಸ್ಟ್ ನೋಡ್ರಿ, ಆನೆಸ್ಟ್ ಮೆನ್ ಸ್ಪೀಕ್ ಡ್ಯಾಶ್ ಟ್ರೂತ್. ಇದು ಒಂದು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ಆಗ್ತದೆ ಅಂದ್ರ ಒಂದು ಇಡಿಯಮೆಟಿಕ್ ಎಕ್ಸಾಂಪಲ್ ಅಂತ ಹೇಳಿ, ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿ, ಅಥವಾ ಇದನ್ನು ಹೇಳ್ತೀವಿ, ಅಥವಾ ಏನಂತ ಹೇಳ್ತೀವಿ, ಪ್ರವರ್ಬ್ ಅಂತ ಹೇಳ್ತೀವಿ. ಪ್ರವರ್ಬ್ ಒಳಗೆ ಏನಾಗ್ತದೆ, ಸಮ್ ಟೈಮ್ಸು ಏನು ಚೇಂಜಸ್ಗಳು ಆಗುವುದಿಲ್ಲ. ಏನು ಚೇಂಜಸ್ಗಳು ಆಗುವುದಿಲ್ಲ ಅಂದಾಗ ಇಲ್ಲಿರ್ತಕ್ಕಂತಹ ಯಾವ ರೀತಿ ಕಾನ್ಸೆಪ್ಟ್ಗಳನ್ನ ನಾವೇನ್ ಮಾಡ್ಬೇಕು, ಬಳಸ್ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದ. ಇಲ್ಲಿ ನೋಡ್ರಿ, ಆನೆಸ್ಟ್ ಮೆನ್ ಸ್ಪೀಕ್ ಡ್ಯಾಶ್ ಟ್ರೂತ್, ದ ಟ್ರೂತ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ ಸಿ ನ ಬರ್ತೈತಿ. ಯಾಕಂದ್ರ ಇದನ್ನ ಯಾವಾಗಿರ್ಲು ನಾವೇನು ಒಂದು ಗಾದೆ ಮಾತುಗಳು ನೆವರ್ ಚೇಂಜ್, ಇವೇನಾಗಿಲ್ಲ, ಯಾವಾಗೂ ಚೇಂಜ್ ಆಗುದಿಲ್ಲ. ನಾವು ಇಲ್ಲಿರ್ತಕ್ಕಂಥದ್ದೇನು ಅದೇ ಆನ್ಸರ್ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ಯಾರಿ ಮಾಡ್ತೀವಿ. ಓಕೆ, ಎಸ್, ಇದೇನಾಗ್ತದೆ ನೋಡ್ರಿ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಬಟ್ ಆರ್ಟಿಕಲ್ ಬೇಸ್ಡ್ ನಿಮಗೆ ಏನು ಪ್ರಾಬ್ಲಮ್ಸ್ಗಳು ಉಳಿಯುವುದಿಲ್ಲ. ಈ ಕ್ಲಾಸ್ ಒಳಗೆ ಕ್ಲಿಯರ್ ಮಾಡ್ಕೊಂಡು, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಎಸ್, ನೆಕ್ಸ್ಟ್ ನೋಡಿ, ಇಂಥ ಕ್ವಶನ್ ಬಂದಾಗ ಸರ್ ಏನ್ ಮಾಡ್ಬೇಕು ಅನ್ನೋದು ನಮಗೆ ತಿಳಿಯಂಗಿಲ್ಲ. ಡ್ಯಾಶ್ ರಿಚ್ ಶುಡ್ ಹೆಲ್ಪ್ ದ ಪೋರ್ ಅಂತಕ್ಕಂಥ ಐತಿ. ಓಕೆ, ಅಲ್ಲಿ ರಿಚ್ ಐತಿ, ಇಲ್ಲಿ ಐತಿ ದ ಪೋರ್ ಐತಿ ಅಂದ್ಮೇಲೆ ಇಲ್ಲಿ ಏನ್ ಬರ್ತದ, ದನ ಬರ್ತದೆ. ಏನ್ ಬರ್ತೈತ್ರಿ, ದನ ಬರ್ತೈತಿ. ಇದೊಂದು ಸಮ್ ಟೈಮ್ಸ್ ಗೆಸ್ ಆಗಬಹುದು. ಇದಕ್ಕೆ ಮೇನ್ ಆಗಿರ್ತಕ್ಕಂತಹ, ಇದಕ್ಕೆ ಮೇನ್ ಏನ್ ಎಕ್ಸಾಂಪಲ್ ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರ ಪ್ಯಾರಲಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಪ್ಯಾರಲಲ್ ಸ್ಟ್ರಕ್ಚರ್, ಇಲ್ಲಿ ದ ಐತಂದ್ರ ಇಲ್ಲಿ ಏನ್ ಇರ್ತೈತ್ರಿ, ದನ ಇರ್ತೈತಿ. ಇಲ್ಲಿ ಎ ಇತ್ತಂದ್ರೆ ಇಲ್ಲಿ ಏನಿರ್ತದೆ. ಸಮ್ ಟೈಮ್ಸ್ ಆನ್ ಇದ್ದಾಗ ಮಾತ್ರ ಈ ರೂಲ್ ಅಪ್ಲೈ ಆಗುದಿಲ್ಲ. ಎ ಇದ್ದಾಗೂ ಸಮ್ ಟೈಮ್ಸ್ ಈ ರೂಲ್ ಏನಾಗಂಗಿಲ್ಲ, ಅಪ್ಲೈ ಆಗಂಗಿಲ್ಲ. ಸಮ್ ಟೈಮ್ಸ್ ಆಗ್ತದ. ಬಟ್ ದ ಇದ್ದಾಗ ಏನಾಕೈತಿ, ಈ ರೂಲ್ 100% ಅಪ್ಲೈ ಆಕೈತಿ. ಯಾಕಂದ್ರ ದಟ್ ಈಸ್ ದ ಪ್ಯಾರಲಲ್ ಸ್ಟ್ರಕ್ಚರ್ ಅನ್ನೋದು ನಮ್ಮ ಉದ್ದೇಶ. ಓಕೆ, ಇಲ್ಲಿ ನೋಡ್ರಿ, ದ ರಿಚ್ ಶುಡ್ ಬಿ ದ ಪೋರ್. ಇಲ್ಲಿರ್ತಕ್ಕಂತಹ ಎರಡು ಇವು ರಿಚ್ ಮತ್ತು ಪೋರ್ಗೆ ಏನಂತ ಕರಿತೀರಿ ಅಂದ್ರ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸಮ್ ಟೈಮ್ಸ್ ನೌನ್ಸ್ ಅಂತ ಕರಿತೀವಿ. ಓಕೆ, ಸಮ್ ಟೈಮ್ಸ್ ನೌನ್ಸ್ ಅಂತೀರಿ, ಸಮ್ ಟೈಮ್ ಅಡ್ಜೆಕ್ಟಿವ್ಸ್ ಅಂತೀರಿ. ಬಹಳಷ್ಟು ಪ್ರಾಬ್ಲಮ್ಸ್ಗಳು ಆಗೋದನ್ನೇ ಇಲ್ಲಿ. ಎಸ್, ಹಂಗಿತ್ತಂದ್ರ ಆನೆಸ್ಟ್ ಅನ್ನೋದು ಏನಾಗ್ತದ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ. ಅದೇ ರೀತಿಯಾಗಿ ಆನೆಸ್ಟಿ ಅನ್ನೋದು ಏನಾಗ್ತದ, ಅದು ಆನೆಸ್ಟ್ಲಿ ಅನ್ನೋದು ಏನಾಗ್ತದೆ, ಆನೆಸ್ಟ್ಲಿ. ಇವು ಮೂರು ಏನೇನ್ ಆಗ್ತಾವ ಅನ್ನೋದನ್ನ ಯಾರ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ನೋಡೋಣ. ಓಕೆ, ನಂದು ಕ್ಲಾಸ್ ಅಂದ್ಮೇಲೆ ಓನ್ಲಿ ನಾ ಆರ್ಟಿಕಲ್ ತಗೊಂಡ್ರ ಆರ್ಟಿಕಲ್ ಅಷ್ಟೇ ಅಲ್ಲ, ಗ್ರಾಮೆಟಿಕಲ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಏನೇನ್ ಬೇಕು ಅದನ್ನ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ಹಂಗಿದ್ರೆ ಇಲ್ಲಿ ಪ್ಯಾರಲಲ್ ಸ್ಟ್ರಕ್ಚರ್ ಬಂದಾಗ ಇಲ್ಲಿ ಏನ್ ಬರ್ತೈತ್ರಿ, ದ ಅಂತಕ್ಕಂಥ ಆರ್ಟಿಕಲ್ ಬರ್ತದೆ. ಎಸ್, ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ನೋಡಿ, ಶಿ ಈಸ್ ಡ್ಯಾಶ್ ಎಮ್.ಎ ಇನ್ ಇಂಗ್ಲಿಷ್. ಏನ್ ಬರ್ಬೋದು ಇಲ್ಲಿ, ಎರಡನೇ ಕ್ವಶನ್ ಏನ್ ಆನ್ಸರ್ ಬರ್ಬೋದು, ಯಾರು ಬರೀ. ಶಿ ಈಸ್ ಎಮ್.ಎ ಇನ್ ಇಂಗ್ಲಿಷ್. ಎಮ್.ಎ ಇನ್ ಇಂಗ್ಲಿಷ್ ಅಂತ ಹಿಂಗ್ ಬರೀತೀವಿ. ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಇದು ಎ ಅಂತಕ್ಕಂಥದ್ದು ಒಂದು ಸ್ವರ. ನಿಮ್ಮ ಮಾತೃಭಾಷೆಯಲ್ಲಿ ಏನಿದು ಸ್ವರ. ಎ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಓವೆಲ್ ಸೌಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಓವೆಲ್ ಸೌಂಡ್ ಅಂತ ಕರಿತೀವಿ. ಯಾವಾಗ ನಿಮಗ ಓವೆಲ್ ಸೌಂಡ್ಸ್ಗಳು ಕಾಣ್ತಾವ, ಯಾವಾಗ ನಿಮಗೆ ಸ್ವರಗಳು ಸೌಂಡ್ಸ್ಗಳು ಕಾಣ್ತಾವ, ನಾ ಏನ್ ಮಾಡಂತ ಹೇಳಿ, ಸ್ವರಗಳು ಸೌಂಡ್ಸ್ಗಳು ಕಂಡಾಗ ನಾ ಏನ್ ಮಾಡಂತ ಹೇಳಿ, ಸ್ವರಗಳು ಸೌಂಡ್ಸ್ ಕಂಡಾಗ ನಾ ಏನ್ ಬಳಸಂತ ಹೇಳಿ, ನಿಮ್ಗೆ ಯಾನ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ಬಿಡ್ರಿ, ಅದ ನಿಮ್ಮ ಆನ್ಸರ್ ಆಗಿರ್ತದ. ಓಕೆ, ಹಂಗಿದ್ದಾಗ ಇಲ್ಲಿ ಏನ್ ಬರ್ತಿದ್ರಿ, ಶಿ ಈಸ್ ಆನ್ ಎಮ್.ಎ ಇಂಗ್ಲಿಷ್. ಓಕೆ, ಯಾನ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಇಲ್ಲಿ ಅಷ್ಟ ಬರಂಗಿಲ್ಲ ನೋಡಿ, ಇಲ್ಲಿ MBBS ಅಂತ ಬಂತು. ಓಕೆ, MBBS ಅಂತಕ್ಕಂಥದ್ದು ಬಂತು. ಅದೇ ರೀತಿಯಾಗಿ MP ಅಂತ ಬಂತು, MLA ಅಂತ ಬಂತು, FIR ಅಂತಕ್ಕಂಥದ್ದು ಬಂತು, ಎಕ್ಸ್ರೇ ಅಂತಕ್ಕಂಥದ್ದು ಬಂತು ಅಂತ ತಿಳ್ಕೊರಿ. ಇಲ್ಲೆಲ್ಲ ಬಂದಾಗ ನಾವೆಲ್ಲ ಏನ್ ಬಳಸ್ತೀವ್ರಿ, ಯಾನ ಬಳಸ್ತೀವಿ, ಬೇರೆ ಏನು ಬಳಸ್ತೀವಿ. ಓಕೆ, ಯಾಕಂದ್ರೆ ಇವುಗಳು ಎಲ್ಲ ಮೊದಲನೇ ಅಕ್ಷರ ಎಂ FY. ಎಫ್ ಅಂತಕ್ಕಂಥದ್ದನ್ನ ಎ ಬರ್ದು ಹಿಂಗ್ ಫ ಬರ್ದು ಎಫ್ ಬರಿತೀರಿ. ವಾಯ್ ಅಂತಕ್ಕಂಥದ್ದು ಹೆಂಗ್ ಬರಿತೀರಿ, ಸಾರಿ ಎಕ್ಸ್ರೇ ಅಂತಕ್ಕಂಥದ್ದು ಹೆಂಗ್ ಬರಿತೀರಿ, ಎಕ್ಸ್ ಅಂತಕ್ಕಂಥದ್ದು ಹಿಂಗ್ ಬರ್ದು ಎಕ್ಸ್ ಬರಿತೀರಿ. ಓಕೆ, ಈ ತರನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬಂದಾಗ, ಸ್ವರಗಳ ಉಚ್ಚಾರಣೆಗಳು ಬಂದಾಗ ನೀವೇನ್ ಬಳಸಬೇಕು, ಓವೆಲ್ ಸೌಂಡ್ಸ್ ಬಂದಾಗ ಯಾನ್ ಅಂತಕ್ಕಂತಹ ಆರ್ಟಿಕಲ್ ಅನ್ನೇ ಬಳಸಬೇಕು, ಬೇರೆ ಏನು ಬಳಸೋ ಹಂಗಿಲ್ಲ. ಎಸ್, ಹಂಗಿದ್ದಾಗ ಇಲ್ಲಿ ಏನ್ ಬಳಸೋದು ಹೇಳಿ ನೋಡ್ರಿ, USA ಮತ್ತು USR ಮತ್ತು UAE ಬಂದಾಗ ಯಾವ ಆರ್ಟಿಕಲ್ ಅನ್ನ ಬಳಸ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ. ಓಕೆ,
ಅಂಡರ್ಸ್ಟ್ಯಾಂಡ್ ಆಗಕತ್ತದ? ಡನ್. ನೆಕ್ಸ್ಟ್ ನೋಡ್ರಿ, ವಾರಣಾಸಿ ಈಸ್ ಡ್ಯಾಶ್ ಹೋಲಿ ಸಿಟಿ. ಏನ್ ಬರ್ತದ ಆನ್ಸರ್? ಪಟ್ 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 ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್. ಒಂದು ವಾರಣಾಸಿ ಅಂತಕ್ಕಂಥದ್ದು, ಹೋಲಿ ಅಂದ್ರೆ ಏನ್ರಿ? ಪವಿತ್ರ. ಹೋಲಿ ಅಂದ್ರೆ ಏನು? ಪವಿತ್ರ. ಸಿಟಿ ಅಂದ್ರ ಸ್ಥಳ ಅಥವಾ ಜಗ. ಹೌದಾ? ಎಸ್. ಅದು ವಾರಣಾಸಿ ಅಂತಕ್ಕಂಥದ್ದು ಒಂದೇ ಪ್ಲೇಸ್ ಬಗ್ಗೆ ಮಾತಾಡೋದ್ರಿಂದ, ಒಂದು ಪರ್ಟಿಕ್ಯುಲರ್ ಹೋಲಿ ಪ್ಲೇಸ್ ಒಳಗೆ ವಾರಣಾಸಿನೂ ಒಂದು ಐತಿ ಅಂತಕ್ಕಂಥದ್ದು ಇರೋದ್ರಿಂದ ಅಲ್ಲಿ ಯಾವ ಆರ್ಟಿಕಲ್ ಬರ್ತೈತಿ? ಅ ಹೋಲಿ ಸಿಟಿ ಅಂತಕ್ಕಂಥ ಆರ್ಟಿಕಲ್. ಓಕೆ, ಎಸ್. ಈಗ ನೀವು ಅಂತಕ್ಕಂಥದ್ದು ಹೆಂಗಂದ್ರ, ಬಹಳಷ್ಟು ಗಾಡಿ ಅದಾವ, ನಿನ್ನ ಕಡೆನೂ ಒಂದು ಬೈಕ್ ಐತಿ, ಬೈಕ್. ಓಕೆ, ಅದ ಒಂದು ಕಂಪ್ನಿ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನಂಗಿಲ್ಲ, ದ ರಾಯಲ್ ಎನ್ಫೀಲ್ಡ್ ಬೈಕ್. ದ ರಾಯಲ್ ಎನ್ಫೀಲ್ಡ್ ಬೈಕ್ ಅಂತ, ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಅಂತ ಪರ್ಟಿಕ್ಯುಲರ್ ಐತಿ. ಓಕೆ, ಹಂಗಾಗಿ ವಾರಣಾಸಿ ಈಸ್ ಅ ಹೋಲಿ ಸಿಟಿ. ಅದೊಂದು ಬಹಳಷ್ಟು ಸಿಟಿ ಇದಾವ, ಅತ್ರ ವಾರಣಾಸಿ ಐತಿ ಹೋಲಿ ಸಿಟಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಡನ್. ಎಸ್. ಒಂದೇ ಪ್ಲೇಸ್ ಆಗಿರೋದ್ರಿಂದ, ಓಕೆ, ಇದೇನೋ ಸಿಂಗ್ಯುಲರ್ ಆಗಿರೋದು, ಅಲ್ಲಿ ಸಿಟೀಸ್ ಅಂತಕ್ಕಂಥದ್ದಿಲ್ಲ, ಸಿಂಗ್ಯುಲರ್ ಆಗಿರೋದ್ರಿಂದ ಅಂತಕ್ಕಂಥದ್ದನ್ನ ಬಳಸ್ತೀವಿ. ನೆಕ್ಸ್ಟ್, ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಈ ಸನ್ ರೈಸಸ್ ಇನ್ ದ ಈಸ್ಟ್ಗೆ ಒಂದು ಹೆಸರನ್ನ ಕೊಡೋಣ, ಏನಂದ್ರೆ ಯೂನಿವರ್ಸಲ್ ಕಾನ್ಸೆಪ್ಟ್. ಏನಿದು? ಯೂನಿವರ್ಸಲ್ ಕಾನ್ಸೆಪ್ಟ್. ಓಕೆ, ಸನ್ ರೈಸಸ್ ಇನ್ ದ ಈಸ್ಟ್ ಆಗಿರಬಹುದು. ಅದೇ ರೀತಿಯಾಗಿ ಅಲ್ಲಿ ಏನೈತಿ ಅಂದ್ರೆ ಸನ್ ಅಂತಕ್ಕಂಥದ್ದು ಐತಿ. ಏನೈತ್ರಿ? ಸನ್ ಅಂತಕ್ಕಂಥದ್ದು ಐತಿ. ಇದು ಯೂನಿಕ್ ಆಬ್ಜೆಕ್ಟ್ ಆಕೈತಿ. ಏನಾಕೈತಿ? ಇದು ಯೂನಿಕ್ ಆಬ್ಜೆಕ್ಟ್ ಅಂತ ಆಕೈತಿ. ಫಾರ್ ಎಕ್ಸಾಂಪಲ್, ಸನ್ ಬರ್ತೈತಿ, ಮೂನ್ ಬರ್ತೈತಿ, ಅದೇ ರೀತಿಯಾಗಿ ಅರ್ತ್ ಅಂತಕ್ಕಂಥದ್ದು ಬರ್ತವೆ. ಇವೆಲ್ಲ ಏನ್ ಬರ್ತಾವ? ಯೂನಿಕ್ ಆಬ್ಜೆಕ್ಟ್ಸ್ಗೆ ಎಕ್ಸಾಂಪಲ್ ಇರ್ತವೆ. ಹೌದಾ? ಯಾವಾಗ ಯೂನಿಕ್ ಆಬ್ಜೆಕ್ಟ್ಸ್ ಮತ್ತು ಯೂನಿಕ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀರಿ, ನೀವು ಏನ್ ಬಳಸ್ಬೇಕಂದ್ರ ದ ಅಂತಕ್ಕಂಥದ್ದನ್ನ ಬಳಸ್ಬೇಕಾಗ್ತದ. ಓಕೆ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಕ್ಕಂಥದ್ದು ದ ಅಂತಕ್ಕಂಥ ಡೆಫಿನೈಟ್ ಆರ್ಟಿಕಲ್. ಇದು ಡೆಫಿನೈಟ್, ಇದು ಇನ್ಡೆಫಿನೈಟ್, ಇದು ಕೂಡ ಇನ್ಡೆಫಿನೈಟ್ ಆಗ್ತದೆ. ಓಕೆ, ನೋ ಆರ್ಟಿಕಲ್ ಅಂತಕ್ಕಂಥ ಕಾನ್ಸೆಪ್ಟ್ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, 11ನೇ ಕ್ವಶನ್. ಓಕೆ, ಹಿ ಲುಕ್ಸ್ ಆಸ್ ಸ್ಟುಪಿಡ್ ಆಸ್ ಡ್ಯಾಶ್ ಓಲ್. ಓಲ್ ಅಂದ್ರೆ ಏನ್ರಿ? ಗೂಬೆ. ಓಲ್ ಅಂದ್ರೆ ಏನು? ಗೂಗಿ ಅಂತ ಹೇಳ್ತಾರಲ್ಲ, ಗೂಬೆ. ಈ ಓಲ್ ಅಂತಕ್ಕಂಥದ್ದು ಹೆಂಗ್ ಬರೀತೀರಿ ಅಂದ್ರೆ ಓಲ್ ಅಂತ ಬರೀತೀರಿ. ಓಕೆ, ಓಲ್ ಅಂತ ಬರೆದಾಗ ಕಣ್ಣು ಮುಚ್ಚಿ ಬರ್ಬಿಡ್ರಿ, ಆನ್ ಓಲ್ ಅಂತಕ್ಕಂಥ ನಮ್ಮ ಆನ್ಸರ್ ಆಗ್ತದೆ. ಓಕೆ, ವೆರಿ ವೆರಿ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ಬಹಳಷ್ಟು ಸುಲಭವಾಗಿರ್ತಕ್ಕಂಥದ್ದು. ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಡನ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಯು ಮೋರ್ ಹ್ಯಾವ್ ದ ಮೋರ್ ಯು ವಾಂಟ್. ಎಸ್, ಇಲ್ಲಿ ಸರ್ ಮೋರ್ ಬಂದೈತ್ರಿ, ಕಂಪ್ಯಾರಿಸನ್ ಡಿಗ್ರಿ ದ ಹೆಂಗ್ ಬಳಸ್ತಾರೆ ಅಂತ ನೀವು ಅನ್ಬೋದು. ಬಟ್ ಇಲ್ಲಿ ಏನೈತಂದ್ರೆ ಇಲ್ಲೂ ಕೂಡ ಏನೈತಂದ್ರೆ ಪ್ಯಾರಲಲ್ ಸ್ಟ್ರಕ್ಚರ್ ಅಂತ, ಪ್ಯಾರಲಲ್ ಸ್ಟ್ರಕ್ಚರ್ ಇರೋದ್ರಿಂದ ಇಲ್ಲೂ ದ ಅಂತಕ್ಕಂಥದ್ದು ಇರೋದ್ರಿಂದ ಇಲ್ಲಿ ನಾವೇನ್ ಬರಿತೇವ್ರಿ? ದ ಅಂತಕ್ಕಂಥದ್ದನ್ನ ಬರಿತೇವೆ. ದಟ್ ಈಸ್ ದ ಪ್ಯಾರಲಲ್ ಸ್ಟ್ರಕ್ಚರ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ರಿ? ನೆಕ್ಸ್ಟ್ ನೋಡಿ, ಇದೇನ್ ಬರ್ತೈತೆ ಹೇಳಿ ನೋಡೋಣ. 13ನೇದು ಏನು ಬರೀಬಹುದು? 13ನೇದು ಏನು ಬರೀಬಹುದು? ಏನ್ ಬರಿತೀರಿ 13ನೇದು? ಫ್ರೆಂಚ್ ಈಸ್ ಡ್ಯಾಶ್ ಈಸಿ ಲ್ಯಾಂಗ್ವೇಜ್. ಈಸಿ, ಈಸಿ ಈ ಅಂತಕ್ಕಂಥದ್ದು ಇಲ್ಲಿ ಯೂಸ್ ಮಾಡೋದ್ರಿಂದ ಈಸ್ ಆನ್ ಈಸಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಇಂಗ್ಲಿಷ್ ಈಸ್ ಆನ್ ಈಸಿ ಸಬ್ಜೆಕ್ಟ್. ಓಕೆ, ಈಸಿ ಬಂದಾಗ ಏನ್ ಬಳಸ್ಬೇಕಂದಂಗಾಯ್ತು? ಆನ್ ಅನ್ನ ಬಳಸ್ಬೇಕಂದಂಗಾಯ್ತು. ನೆಕ್ಸ್ಟ್, ಮೈ ಫಾದರ್ ಈಸ್ ಡ್ಯಾಶ್ LIC ಏಜೆಂಟ್. ಇಲ್ಲಿ ಏನ್ ಬರ್ತೈತಿ ಹೇಳ್ರಿ ನೋಡು, ಯಾರು ಹೇಳ್ತಾರೆ ನೋಡು. ಮೈ ಫಾದರ್ ಈಸ್, ಇಲ್ಲಿ ಅಬ್ರಿವೇಟೆಡ್ ಫಾರ್ಮ್ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಏನ್ ಬರ್ತೈತೆ ಅಂದ್ರೆ ಆನ ಬರ್ತೈತಿ. LIC LIC. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ ಎಲ್ ಎ ಅಂತಕ್ಕಂಥ OL ಆಗಿರೋದ್ರಿಂದ OL ಸೌಂಡ್ ಯಾವ್ದೈತ್ರಿ? ಆನ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀರಿ? ಬಳಸ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ವಶನ್ 15. ಐ ಸಾ ಡ್ಯಾಶ್ ಒನ್ ಐಡ್ ಮ್ಯಾನ್ ಎಸ್ಟರ್ಡೇ. ಇಲ್ಲಿ ಸರ್ ಒನ್ ಐತಲ್ರಿ, ಈ ಒನ್ ಅನ್ನ ಹಿಂಗ್ ಬರಿತೀರಿ? ಒನ್ ಅಂತಕ್ಕಂಥ ಬರಿತೀರಿ. ಓನ್ ಅನ್ನಂಗಿಲ್ಲ ನೀವು. ಒನ್ ಅಂತಕ್ಕಂಥದ್ದು ಬಂದಾಗ ವ್ಯಂಜನಗಳ ಶಬ್ದ ಇರೋದ್ರಿಂದ, ಕಾನ್ಸೋನೆಂಟ್ ಸೌಂಡ್ ಇರೋದ್ರಿಂದ ಇಲ್ಲಿ ಏನ್ ಬಳಸ್ಬೇಕು ನೀವು? ಎ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ಬೇಕು. ಆನ್ಸರ್ ಯಾವ್ದಾಕತ್ರಿ? ಒನ್ ಐಡ್ ಮ್ಯಾನ್ ಎಸ್ಟರ್ಡೇ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಗೋಲ್ಡ್ ಆಫ್ ದಿಸ್ ರಿಂಗ್ ಈಸ್ ಪ್ಯೂರ್. ಈ ಒಂದು ರಿಂಗ್ ಇಂದು ಗೋಲ್ಡ್ ಏನೈತಿ? ಪ್ಯೂರ್ ಐತಿ. ಗೋಲ್ಡ್ ಅಂದ್ರೆ ಯಾವ ಗೋಲ್ಡ್? ಈ ರಿಂಗಿನ ಗೋಲ್ಡ್. ಈ ರಿಂಗ್ ಬಗ್ಗೆ ಎಕ್ಸಾಕ್ಟ್ ಆಗಿ ಹೇಳಾಕತ್ತಿ. ಎಕ್ಸಾಕ್ಟ್ ಗೋಲ್ಡ್ ಬಗ್ಗೆ ಮಾತಾಡೋ ಮುಂದೆ ಏನ್ ಬಳಸ್ತೀರಿ? ದ ಅಂತಕ್ಕಂಥ ಆರ್ಟಿಕಲ್. ದ ಗೋಲ್ಡ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ನೀವು ಬಳಸಬೇಕು. ಎಸ್, ದ ಗೋಲ್ಡ್ ಯಾಕೆ ಬಳಸ್ತೀರಿ ಅನ್ನೋದು ಗೊತ್ತಾಯ್ತಾ?
ಯಾಕೆ ಬಳಸ್ತೀರಿ? ದ ಗೋಲ್ಡ್ ಅನ್ನೋದು ಯಾಕೆ ಬಳಸ್ತೀರಿ ಅಂದ್ರ ಇಲ್ಲಿ ಗೋಲ್ಡ್ ಅಂತಕ್ಕಂಥದನ್ನ ಸಪರೇಟ್ ಆಗಿ ತಗೋಣ. ಇದು ಏನೈತಿ ಅಂದ್ರೆ ಮಟೀರಿಯಲ್ ನೌನ್ ಐತಿ. ಏನೈತಿ ಇದು? ಮಟೀರಿಯಲ್ ನೌನ್ ಅಂತಕ್ಕಂಥದ್ದು ಐತಿ. ಈ ಮಟೀರಿಯಲ್ ನೌನ್ ಅನ್ನ ಕಾಮನ್ ಅಂದ್ರೆ ಜನರಿಕ್ ಸೆನ್ಸ್ ಒಳಗೆ ಯೂಸ್ ಮಾಡಿದ್ರ, ಜನರಲ್ ಸೆನ್ಸ್ ಒಳಗೆ ಯೂಸ್ ಮಾಡಿದ್ರೆ ಯಾವುದೇ ಆರ್ಟಿಕಲ್ ಅನ್ನ ಬಳಸುವಂಗಿಲ್ಲ, ಯಾವುದೇ ಆರ್ಟಿಕಲ್ ಬಳಸುವಂಗಿಲ್ಲ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಗೋಲ್ಡ್, ಆ ರಿಂಗ್ ಗೋಲ್ಡ್ ಬಗ್ಗೆ ಮಾತಾಡೋ ಮುಂದೆ ಏನ್ ಬಳಸ್ಬೇಕಾ? ಎಸ್, ಎಕ್ಸಾಕ್ಟ್ ಐತಿ, ಪರ್ಟಿಕ್ಯುಲರ್ ಐತಿ. ಹಂಗಾಗಿ ಏನ್ ಬಳಸ್ಬೇಕಂತ ಹೇಳ್ಬೇಕು? ದ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ಬೇಕು. ನೆಕ್ಸ್ಟ್, ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬಟ್ ಹೀಸ್ ವೈಫ್ ಈಸ್ ಇಂಡಿಯನ್. ಓಕೆ ಸರ್, ಯುರೋಪಿಯನ್ ಐತ್ರಿ ಸರ್, ಇ ಅನ್ನೋದು ಓ ಎಲ್ ಸರ್. ಹಂಗ ನಾವ್ ಏನ್ ಬಳಸ್ತೀವಿ ಸರ್? ಓ ಎಲ್ ಬಂದಾಗ ಏನ್ ಬಳಸ್ಬಿಡ್ತೀವಿ ಸರ್? ಇದ ಆನ್ಸರ್ ರೈಟ್ ಸರ್. ಬಟ್ ಈ ಆನ್ಸರ್ ಏನಾಕೈತಿ? ರಾಂಗ್ ಆಕೈತಿ. ಯಾಕಂದ್ರ ವಿಚಾರ ಮಾಡ್ರಿ, ಇಲ್ಲಿರ್ತಕ್ಕಂತಹ ಯುರೋಪಿಯನ್ ಅನ್ನಂಗಿಲ್ಲ ನೀವು, ಯುರೋಪಿಯನ್ ಅಂತ ಹೇಳ್ತೀವಿ. ಎಸ್, ಯುರೋಪಿಯನ್ ಅಂದಾಗ ಇಲ್ಲಿರ್ತಕ್ಕಂತಹ ಒಂದು ಯ ಅಂತಕ್ಕಂಥದ್ದು ಏನಾಗ್ತದ ಅಂದ್ರ ಓ ಎಲ್ ಆಗಂಗಿಲ್ಲ, ಸ್ವರ ಆಗಂಗಿಲ್ಲ. ಇದೇನಾಕೈತ್ರಿ? ವ್ಯಂಜನ ಆಕೈತಿ. ವ್ಯಂಜನ ಶಬ್ದ ಬಂದಾಗ ಅ ಅಂತಕ್ಕಂಥದನ್ನ ಬಳಸ್ತೀರಿ. ಏನ್ ಬಳಸ್ತೀರಿ? ಅ ಅಂತಕ್ಕಂಥ ಬಳಸ್ತೀರಿ. ಎಸ್, ಹಂಗಿತ್ತಂದ್ರ ನೆದರ್ಲ್ಯಾಂಡ್ಸ್ ಅಂತ ಬಂದಾಗ ಏನ್ ಬಳಸ್ತೀರಿ ಮತ್ತೆ ಯಾಕೆ ಬಳಸ್ತೀರಿ ಅನ್ನೋದು ಹೇಳ್ಬೇಕು. ನೆದರ್ಲ್ಯಾಂಡ್ಸ್ ಅಂತಕ್ಕಂಥದ್ದು ಬಂದಾಗ ಆರ್ಟಿಕಲ್ ಏನ್ ಬಳಸ್ತೀರಿ ಮತ್ತೆ ಯಾಕೆ ಬಳಸ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ವಿಸ್ಡಮ್ ಈಸ್ ಡ್ಯಾಶ್ ಗಿಫ್ಟ್ ಆಫ್ ಹೆವನ್. ಏನ್ ಬರ್ತೈತಿ ಹೇಳ್ರಿ ನೋಡು, ಏನ್ ಬರ್ತೈತಿ ಹೇಳಿ. ದಿಸ್ ಈಸ್ ದ ಐಡಿಯಂ ಎಕ್ಸ್ಪ್ರೆಷನ್ ಅಂತ ಐತಿ. ಐಡಿಯಂ ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ಇಲ್ಲಿ ಏನ್ ಆನ್ಸರ್ ಬರ್ತೈತಿ ನೀವ ಹೇಳ್ರಿ ನೋಡೋಣ. ವಿಸ್ಡಮ್ ಈಸ್ ಡ್ಯಾಶ್ ಗಿಫ್ಟ್ ಆಫ್ ಹೆವನ್. ವಿಸ್ಡಮ್ ಈಸ್ ಅ ಗಿಫ್ಟ್ ಆಫ್ ಹೆವನ್. ಯಾಕಂದ್ರ ಯಾವುದೇ ಕಾರಣಕ್ಕೂ ಪ್ರವರ್ಬ್ಗಳು, ಗಾದೆ ಮಾತುಗಳು ಚೇಂಜ್ ಆಗುವುದಿಲ್ಲ. ಅಲ್ಲಿ ಏನೈತಿಲ್ಲ ಹಂಗ ಬರ್ತೈತಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಓಕೆ, ನೋಡ್ರಿ, ದ ಇದೆಲ್ಲ ದ ಬರಲೇಬೇಕು, ನಾಟ್ ಅ ಸೂಪರ್ಲೇಟಿವ್. ಅಲ್ಲಿ ಏನಿದು ಬರ್ತೀವಿ. ಎಸ್, ಡನ್. ಓಕೆ, ನೆಕ್ಸ್ಟ್ ನೋಡಿ 19. ನೋಡ್ರಿ, ಡ್ಯಾಶ್ ಹೈಯರ್ ಯು ಗೋ ದ ಕೂಲರ್ ಇಟ್ ಈಸ್. ದ ಕೂಲರ್ ಇಲ್ಲಿರ್ತಕ್ಕಂಥದ್ದು ದ ಬಳಸ್ಯಾರ, ಅದರ ಜೊತೆಗೆ ಏನ್ ಬಳಸ್ಯಾರ? ಕಂಪೇರೇಟಿವ್ ಡಿಗ್ರಿ ಬಳಸ್ಯಾರ. ನಾವು ಏನ್ ಮಾಡ್ಬೇಕಿಲ್ಲ? ದ ಬಳಸ್ಬೇಕು, ಅದ್ರ ಜೋಡಿ ಏನ್ ಬರ್ಬೇಕು? ಕಂಪೇರೇಟಿವ್ ಡಿಗ್ರಿ. ಹೈಯರ್ ಐತಿ, ಕೂಲರ್ ಏನ್ ಬಳಸ್ತೀರಿ? ದ ಬಳಸ್ತೀರಿ. ಡೆಫಿನೆಟ್ ಆರ್ಟಿಕಲ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ದ ಏನಂತ ಹೇಳ್ತೀರಿ? ಪ್ಯಾರಲಲ್ ಸ್ಟ್ರಕ್ಚರ್. ಎಸ್, ಪ್ಯಾರಲಲ್ ಸ್ಟ್ರಕ್ಚರ್ ಬಂದಾಗ ದನ ಬಳಸಬೇಕು, ಬ್ಯಾರೆ ಬಳಸೋ ಹಂಗಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಿ ಈಸ್ ಡ್ಯಾಶ್ ಅನ್ಲಕ್ಕಿ ಮ್ಯಾನ್. ಅನ್ಲಕ್ಕಿ ಮ್ಯಾನ್ ಏನು ಬರ್ತೈತ್ರಿ? 20ನೇದು ಅನ್ನೋದು ನಾ ಕಮೆಂಟ್ ಸೆಕ್ಷನ್ ತಿಳಿಸ್ತಾರೆ, ನಾ ಹೇಳಿ ನಿಮ್ಗೆ. ಹಿ ಈಸ್ ಅನ್ಲಕ್ಕಿ ಮ್ಯಾನ್. ಇದು ಅನ್ನಂಗಿಲ್ಲ, ಏನಂತೀರಿ? ಅನ್ಲಕ್ಕಿ ಮ್ಯಾನ್, ಅಂತೀರಿ. ಓಕೆ, ಹಿ ಈಸ್ ಆನ್ ಅನ್ಲಕ್ಕಿ ಮ್ಯಾನ್ ಅಂತಕ್ಕಂಥದ್ದು ನಮ್ದು ಆನ್ಸರ್ ಆಗ್ತದ. ಓಕೆ, ಇದನ್ನ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಅನ್ನೋದೇನ್ರಿ? ಓ ಎಲ್ ಸೌಂಡ್. ಏನಿದು? ಓ ಎಲ್ ಸೌಂಡ್ ಬಂದಾಗ ಏನ್ ಬಳಸ್ತೀರಿ ನೋಡ್ರಿ. ನೆಕ್ಸ್ಟ್, ಶ್ರೀಲಂಕಾ ಈಸ್ ಹೌದಾ, ಏನ್ ಬಳಸ್ತೀರಿ? ನೆಕ್ಸ್ಟ್ ಹೇಳ್ರಿ. ಇದ ಐಸ್ಲ್ಯಾಂಡ್ ಅನ್ನಂಗಿಲ್ಲ, ಇದಕ್ಕೆ ಏನಂತೀರಿ? ಐಲ್ಯಾಂಡ್. ಐಲ್ಯಾಂಡ್ ಅಂತ ಹೇಳ್ತೀವಿ. ಹೌದಾ, ಶ್ರೀಲಂಕಾ ಈಸ್ ಅದೊಂದು ದ್ವೀಪ ಅಂತ ಹೇಳ್ತೀವಿ. ಐಲ್ಯಾಂಡ್ ಅಂದಾಗ ಎ ಬಳಸ್ತೀರೋ ಆನ್ ಬಳಸ್ತೀವಿ? ಆನ್ ಬಳಸ್ತೀವಿ. ಯಾಕಂದ್ರೆ ಐ ಅನ್ನೋದು ಏನೈತಿಲ್ಲ? ಓವೆಲ್ ಸೌಂಡ್. ಏನೈತ್ರಿ? ಐ ಅನ್ನೋದು ಏನೈತ್ರಿ? ಓವೆಲ್ ಸೌಂಡ್ ಐತಿ. ಹಂಗಾಗಿ ಏನ್ ಬಳಸ್ತೀರಿ ನೀವು? ಆನ್ ಅಂತಕ್ಕಂಥದ್ದನ್ನ ಬಳಸ್ತೀರಿ. ಓಕೆ, ನೆಕ್ಸ್ಟ್, ಡ್ಯಾಶ್ ಬರ್ಡ್ ಇನ್ ದ ಹ್ಯಾಂಡ್ ಈಸ್ ವರ್ತ್ ಟು ಇನ್ ದ ಬುಷ್ ಅಂತಕ್ಕಂಥದ್ದು ಹೇಳಿ. ಏನ್ ಬಳಸ್ತೀರಿ ಹೇಳ್ರಿ? ಏನ್ ಬಳಸ್ತೀರಿ? ಒಂದು ನಿಮಿಷ. ಹಲೋ ಸರ್, ಕ್ಲಾಸ್ ಮಾಡತ್ತೇನೆ, ವಾಪಸ್ ಮಾಡ್ತೀನಿ ಸರ್. ಓಕೆ, ಎಸ್, ಇಲ್ಲಿ ಏನ್ ಬಳಸ್ತೀರಿ ಹೇಳ್ರಿ ನೋಡೋಣ. ಇಲ್ಲಿ ಇದಕ್ಕೆ ಏನಂತ ಹೇಳ್ತೇವೆ ಅಂದ್ರೆ ಡ್ಯಾಶ್ ಬರ್ಡ್ ಇನ್ ದ ಹ್ಯಾಂಡ್ ಈಸ್ ವರ್ತ್ ಟು ಇನ್ ದ ಬುಷ್ ಅಂದಾಗ ಇದಕ್ಕೊಂದು ಇಡಿಯಮ್ಸ್ ಅಂತ ಹೇಳ್ತೀವಿ. ವಾಟ್ ಇಡಿಯಮ್ಸ್ ಇಸ್ ನಥಿಂಗ್ ಬಟ್ ಪ್ರೊವರ್ಬ್ಸ್, ಗಾದೆ ಮಾತುಗಳು. ಓಕೆ, ಇವು ಯಾವಾಗಿರ್ಲೂ ಏನಾಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಅ ಬರ್ಡ್ ಇನ್ ದ ಹ್ಯಾಂಡ್, ಇಲ್ಲಿ ಏನ್ ಬರ್ತೈತ್ರಿ? ಅ ಅಂತಕ್ಕಂಥ ಆರ್ಟಿಕಲ್ ಬಳಸ್ತೀವಿ. ಓಕೆ, ಎಸ್. ನೋಡ್ರಿ, ಸಮ್ ಟೈಮ್ಸ್ ಏನಾಗ್ತದಂದ್ರೆ ಒಂದು ಬರ್ಡ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಿದಾಗ ದ ಬಳಸ್ತೀವಿ, ಬಟ್ ಇದನ್ನ ಕಂಪ್ಯಾರಿಸನ್ ಐತಿ. ಓಕೆ, ಅ ಬರ್ಡ್ ಇನ್ ದ ಹ್ಯಾಂಡ್ ಈಸ್ ವರ್ತ್ ಟು ಇನ್ ದ ಬುಷ್ ಅಂತಕ್ಕಂಥದ್ದು ಐತಿ. ಓಕೆ, ಇಲ್ಲಿ ಏನ್ ಬರ್ತೈತಿ? ಅ ಅಂತಕ್ಕಂಥ ಆರ್ಟಿಕಲ್ ಬರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಡ್ರಾಯಿಂಗ್ ಈಸ್ ಡ್ಯಾಶ್ ಎನಿಸಿಯಂಟ್ ಆರ್ಟ್. ಡ್ರಾಯಿಂಗ್ ಈಸ್ ಡ್ಯಾಶ್ ಎನಿಸಿಯಂಟ್ ಆರ್ಟ್. ಇಲ್ಲಿ ಎನಿಸಿಯಂಟ್ ಅಂತಕ್ಕಂಥದ್ದು ಐತಿ.
ಎನಿಸಿಯಂಟ್ ಎ ಅಂತಕ್ಕಂಥದ್ದು ಬಂದಾಗ ಆನ್ ಎನಿಸಿಯಂಟ್ ಆರ್ಟ್ ಅಂತಕ್ಕಂಥದ್ದು ಬರ್ತೈತಿ. ಯಾಕಂದ್ರ ಓಎಲ್ ಬಂದಾಗ ಏನ್ ಬಳಸ್ತಂತ ಹೇಳಿ ನಿಮ್ಗ ಆನ್ ಬಳಸ್ತೀರಿ. ಕಾನ್ಸೋನನ್ಸ್ ಬಂದಾಗ ಏನ್ ಬಳಸ್ತೀರಿ ಅ ಬಳಸ್ತೀರಿ. ಓಕೆ, ಎ ಮತ್ತು ಆನ್ ಬಳಸ್ತಕ್ಕಂತಹ ವಿಧಿಗಳು. ಓಕೆ, ನೆಕ್ಸ್ಟ್ ನೋಡ್ರಿ 24. ಪ್ಲೀಸ್ ಗಿವ್ ಮೀ ಡ್ಯಾಶ್ 1 ರೂಪಿ ನೋಟ್. ಇಲ್ಲಿ ಇರ್ತಕ್ಕಂತಹ 1 ಅಂತಕ್ಕಂಥದ್ದು ಬಂದಾಗ ನಮ್ಗೆ ಏನ್ ವಿಚಾರ ಆಕೈತಿ, ಸರ್ ಓಎಲ್ ಒಳಗೆ ಎಷ್ಟು ಅದಾವ ಓಎಲ್ ಸರ್ ಎ ಇ ಐ ಓ ಯು. ಇಲ್ಲಿ ಓಎಲ್ ಐತಲ್ರಿ ಸರ್ ಅನ್ಬೋದು. ಓಕೆ, ಸ್ವರಗಳ ಮೇಲೆ ಹೋಗುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಯೂನಿಫಾರ್ಮ್ ಏನ್ ಬಳಸ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯೂನಿಟ್ಗೆ ಏನ್ ಬಳಸ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಎಸ್, ಇಲ್ಲಿ 1 ರೂಪಾಯಿ ಅಂದಾಗ ಇದು 1 ಅಂತಕ್ಕಂಥದ್ದು ಹಿಂಗ್ ಬರ್ತದೆ, WON 1 ಅಂತಿಲ್ಲ, ಆ ಉಚ್ಚಾರಣೆ ಇಲ್ಲಿ ಆಗ್ತದ. ಹಂಗಿದಾಗ ಇಲ್ಲಿ ಏನ್ ಬರ್ತದ ಅ 1 ರೂಪಿ ನೋಟ್. ಆನ್ 1 ರೂಪಿ ನೋಟ್ ಬರಂಗಿಲ್ಲ, ಆಪ್ಷನ್ ಎ ಅಂತಕ್ಕಂಥ ಬರ್ತದ. ನೆಕ್ಸ್ಟ್ ನೋಡಿ, he joined ಡ್ಯಾಶ್ ಯೂನಿವರ್ಸಿಟಿ ಲಾಸ್ಟ್ ಇಯರ್. ಸರ್ ಯೂನಿವರ್ಸಿಟಿ ಬಂತಲ್ರಿ ಮತ್ತೆ ಆನ್ ಬರ್ದು ಬಿಡ್ರಿ, ಆನ್ಸರ್ ರೈಟ್ ಆಕೈತಿ. ರಾಂಗ್ ಆಕೈತಿ. ಓಕೆ, ಯಾಕೆ ರಾಂಗ್ ಆಕೈತಿ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಕನ್ನಡದಾಗ ಬರೋದಾಗ ಯು ಅಂತಕ್ಕಂತಹ ಉಚ್ಚಾರಣೆ ಆಕೈತಿ. ಹಿಂದಿದಾಗೂ ನೋಡ್ರಿ ಯು ಅಂತ ಉಚ್ಚಾರಣೆ ಆಗ್ತದೆ. ಎಸ್, ಹಿಂಗ ಆದಾಗ ಏನಾಕೈತಿ ಅ ಯೂನಿವರ್ಸಿಟಿ ಅಂತಕ್ಕಂಥದ್ದು ಅನ್ಬೇಕಾಗ್ತದ. ಓಕೆ, ಕೆಲವೊಂದ್ ದಿವಸ ಹಂಗಾಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಆರ್ ಅಂತ ಐತಿ, ಆನರ್ ಅಂತ ಐತಿ. ಓಕೆ, ಆನೆಸ್ಟಿ ಅಂತ ಐತಿ. ಓಕೆ, ಇವೆಲ್ಲ ಬಂದಾಗ ನಾವೇನ್ ಬಳಸ್ತೇವೆ, ಇವೆಲ್ಲ ಬಂದಾಗ ಎಚ್ ದಿಂದ ವ್ಯಂಜನದಿಂದ ಸ್ಟಾರ್ಟ್ ಆದ್ರು ಇಲ್ಲಿ ಏನ್ ಬಳಸ್ತೇವೆ ಆನ್ ಬಳಸ್ತೇವೆ. ಇಲ್ಲಿಯೂ ಹಂಗ ಯೂನಿವರ್ಸಿಟಿ ಸ್ವರದಿಂದ ಸ್ಟಾರ್ಟ್ ಆದ್ರೂ ಕೂಡ ನಾವು ಅದ್ರ ಜೊತೆಗೆ ಏನ್ ಬಳಸ್ತೇವ್ರಿ, ವ್ಯಂಜನಕ್ಕೆ ಏನ್ ಬೇಕಲ್ಲ ಅ ಅಂತಕ್ಕಂಥದನ್ನ ಬಳಸ್ತೀವಿ. ಯಾಕಂದ್ರೆ ಅದರ ಉಚ್ಚಾರಣೆ ಬೇರೆ ರೀತಿಯಾಗಿರ್ತದೆ. ಓಕೆ, ಎಸ್, ಇಲ್ಲಿಗೆ ಏನಾಯ್ತಾ ಆರ್ಟಿಕಲ್ ಮೇಲೆ 25 ಕ್ವಶನ್ಸ್ ಗಳನ್ನ ಏನ್ ಮಾಡಿದ್ವಿ ನಾವು ಸಾಲ್ವ್ ಮಾಡಿದ್ವಿ. ಅದೇ ರೀತಿಯಾಗಿ ಮತ್ತೊಂದಿಷ್ಟು ಕ್ವಶನ್ಸ್ ಗಳೊಂದಿಗೆ ನಾನು ನಿಮ್ ಜೊತೆಗೆ ಬರ್ತೀನಿ. ಒಟ್ ಈ ಸಲ ಏನ್ರಿ ಜಾಬ್ ನಿಮ್ದು ಆಗ್ಬೇಕು. ಓಕೆ, ಅದೇ ರೀತಿಯಾಗಿ ಮತ್ತೆ ಸಿಗೋಣ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ಯಾರು ನಮ್ಮ ಆಫ್ಲೈನ್ ಕ್ಲಾಸ್ಗಳಿಗೆ ಬೇಕಾಗಿದ್ರ ಬರ್ರಿ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಆಫ್ಲೈನ್ ಕ್ಲಾಸ್ ಇರ್ತದ. ಬನ್ನಿ, ಜಾಯ್ನ್ ಆಗಿ ನಮ್ಮ ಆಫ್ಲೈನ್ ಕ್ಲಾಸ್ ಜೊತೆಗೆ ಕೈಯನ್ನ ಜೋಡಿಸಿ. ಓಕೆ, ಎಸ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.